ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ಇವಾಗ ಶುರು ಮಾಡ್ತಾಯಿದ್ದೀನಿ. ಸೊ ನಮ್ಮ ನವಿ ಬಟ್ಟೆ ಒಣಗಕ್ಕೆ ಬಂದಿದ್ದಾರೆ. ಅವ್ರು ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ. ಮಕ್ಕಳು ಕಂದಮ್ಮಾಸು ನನ್ನನ್ನು ಕರೆದ್ರು, ನಾನು ಬರಲ್ಲ ಅಂದೆ. ಅದಕ್ಕೆ ಅವ್ರ ಮಕ್ಳಿಗೆಲ್ಲ ಹೆಲ್ಪ್ ಮಾಡಿಸ್ಕೊತೀನಿ. ಹೋಗ್ರಿ ನೀವೇನು ಬೇಡ ನನಗೆ ಅಂತ ಬಂದು ಕರ್ಕೊಂಬಂದು ಬಟ್ಟೆ ಒಣಗಿಸಾಕ್ತಿದ್ದಾರೆ. ನಮ್ಮ ನವಿಗೆ ಬಗ್ಗಕ್ಕಾಗಲ್ಲಂತೆ, ಬೆನ್ನೋವಂತೆ. ಸೊ ಅದರಿಂದ ಅವ್ರ ಮಕ್ಕಳು ಇಬ್ಬರೂ ಎತ್ತಿ ತಗೊಡೋದು, ಇವರು ಒಣಗಾಕೋದು. ಖುಷಿನ ದಿವನಿ ಏನು ಕಿತ್ತಾಗ್ತಾಯಿದ್ದಾರೆ. ಜಸ್ಟ್ ಒಂದು 4 ಬಟ್ಟೆ ಇದ್ದು ಗೈಸ್ ಅಷ್ಟೇ. ತುಂಬ ರಾಶಿ ಮಾಡ್ಕೊಳ್ಳಲ್ಲ, ಅವಾಗವಾಗೆ ಹೋಗಿತಾ ಇರ್ತಾರಲ್ಲ, ಅದರಿಂದ ಜಾಸ್ತಿ ಆಗಲ್ಲ. ನೋಡಿ ಫೈನಲಿ ಒಣಗಾಕ್ಬಿಟ್ಟು ಬಂದರು. ಸುಸ್ತಾಗ್ಬಿಟ್ಟಿದ್ದಾರೆ. ಸಿಸ್ಟಮ್ ಆನಲ್ಲಿ ಇಟ್ಬಿಟ್ಟು ಸಾಂಗ್ ಕೇಳ್ತಾಯಿದ್ರು ಇಷ್ಟ ತನಕ. ಇವಾಗ ನಮ್ಮ ದಿವ ಆದ್ರೆ ಖುಷಿನೂ ಚಿಂಟು ಟಿ ವಿ ನೋಡಿಕೊಂಡು ಆಟ ಆಡ್ತಾರೆ. ನಮ್ಮ ನವಿ ಮನೆ ಕ್ಲೀನ್ ಮಾಡ್ತಾರೆ. ಸೊ ನಾವು ಸೌತೆಕಾಯಿ ಕಟ್ ಮಾಡಿಕೊಡೋಣ ನಮ್ಮ ಖುಷಿಗೂ. ನಮ್ಮ ಖುಷಿಗೆ ನನ್ನ ಏನಿಗೂ ಗೊತ್ತಿಲ್ಲ ಗೈಸ್, ಶೀತ ಆಗಿಬಿಟ್ಟಿದೆ, ಕಡಿಮೆನೇ ಆಗ್ತಾಯಿಲ್ಲ. ನಮ್ಮ ನವಿ ಸೌತೆಕಾಯಿ ತಿನ್ನೋದ್ರಿಂದ ಹಂಗಾಗೈತೆ ಅಂತ ಹೇಳ್ತಾ ಇದ್ದಾರೆ. ಕೊಡ್ತೀನಿ ಇರು, ಕಟ್ ಮಾಡಿಕೊಡ್ತೀನಿ ಇರೋ ಮಗನೇ. ಬೈತಾಯಿದ್ರು ನಿನ್ನೆ ನೈಟು ಫೋನ್ ಮಾಡಿಬಿಟ್ಟು ಡ್ಯೂಟಿಲಿದ್ದಾಗ. ಕೆಮ್ತಾ ಇದ್ದಾನೆ ಅವನಿಗೆ. ಏನಪ್ಪ ಕ್ರೀಮ್ ತಿಂದಂಗೆ ಆಗಿಲ್ಲ, ಸೌತೆಕಾಯಿ ತಿಂದಂಗೆ ಆಯ್ತು ಅಂತ ಅಮ್ಮ ಹೇಳ್ತಾ ಇರೋದು. ಗೊತ್ತಿಲ್ಲ ನಿನಗೆ? ಅಲ್ಲ ಕಣ್ಲ, ಸಿಸ್ಟಮ್ ನೀನೇ ಹಾಕೊಳಂಗೆ ಕಲ್ತ್ಕೊಂಡ್ಬಿಟ್ಟಿದ್ದಿಲ್ಲ ನೋಡಿ ಗೈಸ್. ಯಪ್ಪ ಇವತ್ತಿನ ಕಾಲ ಮಕ್ಕಳು ಒಂದು ಸಲ ನೋಡ್ಕೊಂಬಿಟ್ರೆ ಸಾಕು. ಯೂಟ್ಯೂಬ್ ಎಲ್ಲೈತೆ, ಆ ಸಿಸ್ಟಮಲ್ಲಿ ಅದು ಮಾರ್ಕ್ ಎಲ್ಲಿ ಬರುತ್ತೆ, ಹೆಂಗೋಗಿ ಹಾಕೋಬೇಕು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ. ಇದನ್ನೇನು ನಾವು ಒಗ್ಳಕ್ಕೆ ಅನ್ಕೋಬೇಕು, ಇಲ್ಲ ಇವಾಗಲೇ ಹಾಳಾಯ್ತವನೇ ಅನ್ಕೋಬೇಕು, ಒಂದೂ ಗೊತ್ತಿಲ್ಲ. ಸಿಸ್ಟಮ್ ನೋಡಿ ಎಲ್ಲ ಮಾಡ್ತಾನಂತೆ. ಹಾಕೋ ಯಾವ್ದಾರ ಒಂದು ವಿಡಿಯೋ ಹಾಕೋ ನೋಡಿ. ಅವ್ನಿಗೆ ಯಾವ್ದು ಬೇಕು ಅದು ಹುಡುಕತ್ತಾ ಇದ್ದಾನೆ. ಇದು ಹಿಂದ್ಗಡೆಯಿಂದ ಮೆತ್ತ ಗೊತ್ತೈತೆ ನೋಡಿ. ಇದು ನೋಡಿ ಹಾಕೊಂಡ ಎಂತ ದೊಡ್ಡದು ಮಾಡೋದು, ಸ್ಕಿಪ್ ಮಾಡೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಬಿಡ್ರಿ, ನೀವೇ ಯಾಕೆ ಹೇಳ್ಕೊಡಕ್ಕೆ ಹೋಗ್ತೀರಾ? ಅವ್ನು ಕಿಲಾಡಿ ನನ್ನ ಮಗ. ಅವನು ಅರ್ಧ ಹೇಳ್ಕೊಟ್ಟು ಇವಳೇ ಅರ್ಧ ಕಲಿಸ್ಬಿಡ್ತಾಳೆ ಗೈಸ್ ಬೇಗನೆ. ಇವ್ರು ಓದೋದು ಕಲಿತಾ ಹೋಗ್ಬಿಡ್ತಾವ. ಈ ಸಿಸ್ಟಮ್ ಯೂಸ್ ಮಾಡೋದು ಮಾತ್ರ ಬೇಗ ಕಲ್ತ್ಕೊಂಡ್ಬಿಡ್ತಾವೆ. ಸೌತೆಕಾಯಿ ಕಟ್ ಮಾಡೋದೇ ತಡ, ಇಲ್ಲೆಲ್ಲ ಬಂದಿತ್ತೆ ಕೈ ಹಾಕಿ. ಇರೋ ಕಟ್ ಮಾಡಿ ಕೊಡ್ತೀನಿ, ಉಪ್ಪು ಹಾಕ್ಬಿಟ್ಟು. ನಿಮ್ಮಮ್ಮ ಕೊಟ್ಟರೆ ಬೈತಾಳೆ ನಿನಗೆ, ಶೀತ ಆಗೈತೆ ನಿನಗೆ ಅಂತ. ಒಂದು ಚಿಕ್ಕ ಪೀಸ್ ಕೊಡ್ತೀನಿ, ಓಕೆ? 10 ರೂಪಾಯಿ ಒಂದು ಸೌತೆಕಾಯಿ. ಯಾರಿಗೆ ಬೇಕು? ಬೇಕೇನ್ರಿ? ನನ್ನ ಮೇಲೆ ಕೊಪ್ಪಿಸ್ಕೊಂಡಿದ್ದೀರ ಗೈಸ್. ತಿನ್ನಲ್ಲ ಒಂದು ಸೌತೆಕಾಯ. ತಿಂದಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು, ಓಕೆ? ನನ್ನ ಮಕ್ಕಳೇ ತಿನ್ಕೋತವೆ, ಓಕೆ? ಬೇಕಾ ಮಗ ಇನ್ನೊಂದು ಪೀಸು? ಬೇಕಾ? ಅವನಿಗೊಂದು ಕೊಡ. ನೋಡಿ ಗೈಸ್, ಇದು ಹೊಟ್ಟೆ ಕಿಚಿಂದ 2 ಪೀಸ್ನ ಎತ್ಕೊಂಡು ಹೊಡೋವನು. ಚಾಕು ಕೊಟ್ರೆ ಮುರಿದ್ಬಿಟ್ಟು ಕೊಡು. 3 ಪೀಸ್ ಎತ್ಕೊಂಡಿದ್ಯಾ? ಅಮ್ಮಂಗೊಂದು ಪೀಸ್ ಮಾಡುವ. ಇವಾಗ ಕೋಪ ಮಾಡ್ಕೊಂಡಿದ್ದಾಳೆ, ತಿನ್ನಲ್ಲ. ಆಮೇಲೆ ಸಮಾಧಾನ ಆದ್ಮೇಲೆ ಬದ್ದಾಳೆ, ತಿಂದುಬಿಟ್ರಿ ಅಪ್ಪ ಮಕ್ಳು ಇಬ್ಬರೇ 3 ಜನನ್ನೇ, ನಮಗೆ ಕೊಡಲೇ ಇಲ್ಲ ಅಂತ. ಕೋಪ ಏನಕ್ಕಪ್ಪ ಅಂದರೆ ನಾನೇನು ಹೆಲ್ಪ್ ಮಾಡಿಕೊಡ್ತೆ ಎಲ್ಲ ಮನೆ ಕೆಲಸದಲ್ಲಿ ಅಂತ. ಅಲ್ಲ ಗೈಸ್, ಕೆಲ್ಸಕ್ಕೆ ಹೋಗಿ ದುಡ್ಕೊಂಬತ್ತೀನಿ ನಾನು, ಮನೇಲಿ ಬಂದು ಹೆಲ್ಪ್ ಕೇಳ್ತಾಳಲ್ಲ ಇವಳು. ಹೆಲ್ಪ್ ಅಂದರೆ ಮಕ್ಕಳು ನೋಡ್ಕೊಳ್ಳೋದು. ಅವೆರಡು ಅವ್ರು ಹಿಂದೆ ಸುತ್ತಾಡ್ತಾವಲ್ಲ, ಅದನ್ನು ಮಾಡಲ್ಲ ನೀನು, ಫೋನ್ ನೋಡ್ತೀವಿ ಯಾವಾಗಲೂ ಅಂತ ಬೈತಾಯಿದ್ರು. ಅದಕ್ಕೆ ನಾನು ವಾಪಸ್ ಬೈದೆ, ಮುನ್ಸ್ಕೊಂಡಿದ್ದರು. ಗುಡ್ ಪಾಪಗ. ನನಗೊಂದು ಡೌಟು ಗೈಸ್, ಎಲ್ಲರ ಮನೆ ಹೆಣ್ಮಕ್ಳು ಇದೇ ರೀತಿ ಕೋಪ ಮಾಡ್ಕೋತಾರೆ ಅವ್ರ ಮನೆಯಲ್ಲಿ, ಅವ್ರ ಮನೆಯವ್ರ ಜೊತೆ ಚಿಕ್ಕ ಚಿಕ್ಕ ವಿಷಯಕ್ಕೂ. ನೀವೆಲ್ಲ ಲೇಡೀಸ್ ಎಲ್ಲ ನೋಡೋದು, ಕಮೆಂಟ್ ಹಾಕಿ. ಆಮೇಲೆ ಸಮಾಧಾನ ಮಾಡಲಿ ಅವರೇ ಬಂದು ಅಂತ ಕಾಯ್ತೀರಾ ಗೊತ್ತಿಲ್ಲ. ನಮ್ಮ ನಾವು ಇವಾಗ ಕೋಪ ಮಾಡ್ಕೊಂಡಿದ್ದಾರೆ, ಸಮಾಧಾನ ಮಾಡೋದು ನನಗೆ ಗೊತ್ತು. ಚೆನ್ನಾಗಿ ಸಮಾಧಾನ ಆಗ್ತಾರೆ ನೋಡಿ. ಬೇಕಾದ್ರೆ ಸ್ಮೈಲ್ ಮಾಡ್ತಾರೆ. ನಕ್ಕೆ ಬಿಟ್ರು. ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಇನ್ನೇನು ನಕ್ಕಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಗಾಡ್ಬಿಟ್ರು. ಸೊ ನೀವು ಹಿಂಗೆ ಮಾಡ್ತೀರಾ ನಿಮ್ಮ ಮನೆಯವ್ರ ಜೊತೆ? ಕಮೆಂಟ್ ಹಾಕಿ. ಇವಾಗ ಸಮಾಧಾನ ಆಗಿರಲ್ವ? ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ವಿ, ಅವ್ರಿಗೆ ಗೊತ್ತು ಬಂದು ತಿಂತಾರೆ ಅಂತ. ಪಾಪ ಸುಸ್ತಾಗಿದ್ದಾರಲ್ಲ ಇಷ್ಟದಕ್ಕ ಕೆಲಸ ಮಾಡಿ, ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಇವಾಗ ಪಾತ್ರೆ ತೊಳ್ಕೊಡ್ತೀನಿ, ಓಕೆನಾ? ಸ್ವಲ್ಪ ಪಾತ್ರೆ ನಾನು ತೊಳ್ಕೊತೀನಿ, ನೀನೇನು ತೊಳಿಬೇಡ ಅಂತ. ಅಕಸ್ಮಾತ್ ಬ್ಲಾಕ್ ಕಟ್ಟಾದ್ಮೇಲೆ ತೊಳೆದಿರ ಆಯ್ತಿತ್ತು ಅಂತ ಅಂದರು ಅಂತ ಹೇಳೋದು.
ಸೊ ವ್ಲಾಗಲ್ಲಿ ಎಲ್ಲ ಮುಗಿಸ್ಕೊಂಡು ಅವಳು ತೊಳೆ ತಕ್ಕ ನಾನು ವ್ಲಾಗ್ ಮಾಡ್ತಾನೆ ಇರ್ತೀನಿ, ಅವಳು ಕೇಳಿಸ್ಕೊಂಡಿರಲ್ಲ. ಆಮೇಲೆ ಡೆಂಗ್ಯೂ ಜ್ವರ ಎಲ್ಲ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ನಮ್ಮ ನವಿಯವರು ಪ್ಲ್ಯಾನ್ ಮಾಡಿದ್ದಾರೆ, ಎನಿ ಟೈಮ್ ಉರಿಸ್ತೀನಿ ಇದನ್ನಂತ ನಾನೇ ಹೇಳಿದ್ದೀನಿ, ಎನಿ ಟೈಮ್ ಆನ್ ಮಾಡಿರಿ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಯಾಕೆ ಕೋಪ ಮಾಡ್ಕೊಳ್ಳೋದು ಅಂದರೆ ಮಕ್ಕಳನ್ನು ನೋಡ್ಕೊಳಕ್ಕಾಗಲ್ಲ ಅನ್ನೋದು. ಆದರೆ ವಿಡಿಯೋ ಎಡಿಟ್ ಮಾಡಬೇಕು, ನಾನು ಎಡಿಟ್ ಮಾಡುತ್ತೆ ಇಲ್ಲಿ ವಿಡಿಯೋ ಎಡಿಟ್ ಮಾಡಬೇಕು, ಶಾರ್ಟ್ ವಿಡಿಯೋ ಎಡಿಟ್ ಮಾಡಬೇಕು, ನಾನು ಕೇಳಬೇಕು ಇವರು ಕೇಳಬೇಕು ಕ್ವಶನ್ಸ್, ಅದೇ ಎಡಿಟ್ ಮಾಡಬೇಕು. ಹಿಂಸೆ ಅನ್ಸಲ್ಲ ನನಗೆ, ನಾನು ಆರಾಮಾಗಿರ್ತೀನಿ. ಒಂದ್ಸಲ ಮಕ್ಕಳು ತುಂಬಾ ಗೋಳಾಕೊಂಡ್ಬಿಡ್ತಾರೆ, ಅದು ಹಿಂಸೆ ಅನ್ಸುತ್ತೆ. ಖುಷಿ ಹೊರಗಡೆ ಹೋಗಿದ್ದಾಳೆ, ಎಂತ ತರಲೆ ಅಂತೀರ ಖುಷಿ. ಆಚೆ ಹೋಗ್ಬಿಟ್ಟು ಅಲ್ಲಿ ಸ್ಲಿಪ್ಪರ್ ಹತ್ರ ಹೋಗೋದು, ಯಾಕೋ ಬರೀ ಇದೇ ಆಯ್ತು ಒಂದು ತರಲೆ. ನಿನ್ಗೆಂತ ಮಾಡಿರೋ ನೋಡಿ ತಗೊಂಡು ಆತರನ ಆಮೇಲೆ ಮನೆ ಕೆಲಸ, ಅಡುಗೆ, ತಿಂಡಿ, ಬೆಡ್ರೂಮ್ ಅಲ್ಲಿ ಎಷ್ಟು ಕೆಲಸಗಳು, ಬಟ್ಟೆ ಮಡ್ಚೋದೇ ನನಗೆ ತುಂಬಾ ಕೋಪ ಬರ್ಸೋದು. ಬಟ್ಟೆಗಳು ಕೆಲಸ ತಗೊಳ್ಳೋದಿಲ್ಲ, ನಾನು ಮಾಡ್ತೀನಿ. ಬಟ್ಟೆ ನಂಗೆ ಮುಚ್ಚಿಡೋದು, ಬಟ್ಟೆಗಳು ಬಿಚ್ಚಿ ಬಿಚ್ಚಿ ಹಾಕಿರ್ತಾರ, ಶುಭ ಅನ್ಸುತ್ತೆ. ಒಬ್ಳೆ ಅಂತ ಇಲ್ಲ, ಇವ್ರೊಬ್ಳೆ ಅಂತ ಹೇಳ್ತಾರ, ನಾನು ಹಂಗೆ ಹಾಕಿರ್ತೀನಿ. ಅದನ್ನ ಬಿಸಿಲು ಟೈಮಲ್ಲಿ ಹೊರಗಡೆ ಹೋದ್ರೆ ಸಾಕು, ಗಾಳಿನೂ ಬೀಸಿರುತ್ತೆ, ಅದು ಎಷ್ಟು ಬಿಸಿಲು ಬೀಳ್ತಿರುತ್ತೆ. ನಂಗೆ ಬಿಸಿಲಿಗೆ ಕಣ್ಬಿಟ್ಟೆ ಸಾಕು, ತಲೆ ವಿಟಮಿನ್ ಡಿ ನ ತಗೋಬೇಕಮ್ಮ, ಬಾಡಿ ತುಂಬಾ ಒಳ್ಳೇದು. ನನಗೆ ಡಾಕ್ಟರ್ ನೀನು ವಿಟಮಿನ್ ಡಿ ಕಮ್ಮಿ ಆಗಿದೆ, ಅದರಿಂದ ಸೊಂಟ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ, ನೀನು ವಿಟಮಿನ್ ಡಿ ಟ್ಯಾಬ್ಲೆಟ್ ತಗಂತ ವಾರಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಫ್ರೀಯಾಗಿ ಸಿಗೋದು ಬಿಟ್ಬಿಟ್ಟು ಮಾತ್ರ ನಂಬ್ತಾ ಇದೀವಿ ನಾವು. ಅದು ಹೊರಗಡೆ ಹೋದ್ರೆ ಸ್ವಲ್ಪ ತಲೆ ಸಿಕ್ಕಾಪಟ್ಟೆ ನೋವು ಬರ್ತದೆ ನಂಗೆ, ಅದಕ್ಕೆ ಬಿಸಿಲು ಬಟ್ಟೆ ಬೇಕು ಬೇಕು ಅಂತ ನಂಗೆ ರೇಗಿಸೋದು. ಏನಂತ ಹೇಳಿ, ಏನಂತ ರೇಗಿಸ್ದೆ? ಹಂಗೆ ಹಿಂಗೆ ಏನೋ ಅದೆಲ್ಲ ಹೇಳಕ್ಕಾಗಲ್ಲ. ಡುಮ್ಮಿ ತರಾನೇ ಇರ್ಬೇಕು, ಸಣ್ಣ ಆಗ್ಬಾರ್ದು ನೀನು ಅಂತೆಲ್ಲ ರೇಗಿಸ್ತಾ ಇರ್ತೀನಿ ಅಷ್ಟೇ, ಬೇರೆ ಎಷ್ಟು ಕೋಪ ಬರ್ತಾರೆ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಿಜವಾಗ್ಲೂ ಸುಮಾ ಮಾತ್ರ ನುಂಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಆಗ್ಲೇ ಹುಷಾರ್ ಜ್ವರ ಬಂದಂಗ ಅನ್ಸ್ಬಿಡುತ್ತೆ. ಮಕ್ಳು ನೋಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ವಿಡಿಯೋನು ಮಾಡಿ, ಅಂದ್ರೆ ಯಾರಿಗೋಸ್ಕರ ನಮಗೋಸ್ಕರ ನಾವು ಮಾಡ್ಕೋತಾರೆ. ಮುಗಿತ ಕೆಲಸ ಎಲ್ಲ ಕೆಲಸ ಮುಗಿತು, ಅಡಿಗೆ ಮಾಡ್ಬೇಕು, ರಾತ್ರಿಗೆ ಏನ್ ಅಡಿಗೆ ಮಾಡ್ಬೇಕು ಅನ್ನೋ ಚಿಂತೆ ಅದು ಕೆಲಸ ಅಲ್ವಲ್ಲ, ಅದು ಕೆಲ್ಸನೇ ಮಾಡ್ಲೇಬೇಕಲ್ಲ, ರಾತ್ರಿಗೆ ಮಾಡೋದು ಯಾವಾಗಿದ್ರು ಮಾಡ್ಲೇಬೇಕು. ನಾನು ಏನ್ ನೋಡ್ತೀನಿ, ರಾತ್ರಿ ಒಂಚೂರು ಆರಾಮಾಗಿ ಕುತ್ಕೋಬೇಕು ಅಂತ ಅನ್ಬಿಟ್ಟು ಇವಾಗ್ಲೇ ಮಾಡ್ಬಿಡ್ತೀನಿ. ಪಾತ್ರೆಗಳು ಬಿದ್ದೋಗಿ ಆರಾಮಾಗಿ ಕೂತೋದಲ್ಲ ಅಂದ್ರೆ ತುಂಬಾ ಸುಸ್ತಾಗಿದೆ ಫ್ರೆಂಡ್ಸ್. ಅವಾಗ ಅವಾಗ್ಲೂ ಸುಮ್ನೆ ಕೂತ್ಕೊಳ್ಳಲ್ಲ, ಮಕ್ಳು ನೋಡ್ಕೊಳ್ಳೇಬೇಕು ಅವಾಗ್ಲೂ. ಒಂದು ದಿನ ಫುಲ್ ನಿಮ್ಮ ಹತ್ರ ಬಿಟ್ಬಿಡ್ತೀನಿ, ಮನೆ ಕೆಲ್ಸ ಮಕ್ಳು ಇಬ್ರು ನೋಡ್ಕೊಳ್ಳಿ, ಹಂಗೆ ವಿಡಿಯೋ ಮಾಡ್ಕೊಂಡು ನಾನು ನಿನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಜೂನ್ ಒಂದ್ ದಿನ ಭಾನುವಾರ ಫುಲ್ಲು ನಾನು ಚೂರು ಸಪೋರ್ಟ್ ಮಾಡಲ್ಲ ಗೈಸ್ ಇವ್ರಿಗೆ. ಓಕೆ, ಲೈಫಲ್ಲಿ ಯಾವತ್ತೂ ನನಗೇನು ಕೆಲಸ ಹೇಳ್ಬಾರ್ದು ಇವಳು ಮನೇಲಿ, ಓಕೆನಾ? ಎಷ್ಟು ಬೇಜಾರು ಅನ್ಸುತ್ತೆ ಗೊತ್ತಾ, ನೀವು ಫೋನ್ ಮಾಡ್ತಿದ್ರು ನಾನು ಕೆಲಸ ಮಾಡ್ತೀರಾ, ಮಕ್ಕಳು ನೋಡ್ಕೊಂಡ್ರೆ ಆಗುತ್ತೆ. ಇವಳಿಗೆ ನಾನು ಫೋನ್ ನೋಡೋದ್ ತೊಂದ್ರೆ, ಇವಳ ಜೊತೆ ಬೇಕಾದ್ರೆ ಸುಮ್ನೆ ಕೂತಿರ್ಲಿ, ಇವಳು ಮಾಡೋ ಕೆಲಸ ಈಗ ನೋಡ್ಕೊಂಡು ಗೂಬೆ ತರ, ಅವಾಗ ಇವಳಿಗೆ ಖುಷಿ ಆಗುತ್ತೆ. ಸುಮ್ನೆ ಏನಾದ್ರು ಮಾತಾಡ್ತಿದ್ರೆ ಖುಷಿ ಆಗುತ್ತೆ. ನಮ್ ಜೋರಾಗಿ ಸೌಂಡ್ ಕೊಟ್ಟ ಗೈಸ್ ಟಿವಿದು. ಸಿಗ್ತೀವಿ ನಿಮ್ಗೆ ಆಮೇಲೆ. ನಾನು ಹೇಳಿ ಇವಾಗ ತಿಂದೇ ತಿಂತಾಳೆ ಸೌತೆಕಾಯಿನ ಅಂತ. ಇವಾಗ ಏನಂತಿದ್ದಾಳೆ, ಇಷ್ಟೇಷ್ಟು ಮಡಗಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಇಷ್ಟೇಷ್ಟು ನಾನು ಮಡಗಿಲ್ಲಪ್ಪ, ನಿನ್ನ ಮಕ್ಕಳು ಮಡಗಿರೋದು. 2 ಕಂದಮಾಸ್, ಓಕೆ, 2 ಪೀಸ್ ಇದೆ. ತಿನ್ಬಿಡ್ತಾನೆ, ಹೊಟ್ಟೆ ನೋವು ಅಂತಾರೆ, ಆದ್ರೆಲ್ಲ ಅಳ್ತಾನೆ ಫ್ರೆಂಡ್ಸ್. ಇದು ಹೀಟು ಪೊದೆ ಕೊಡ್ತೀನಿ ಮಗ, ನನಗೆ ಸೌಂಡ್ ಕಡಿಮೆ ಕೊಡು ಅಂತಾನೆ ನಾವು ಹೇಳಿದ್ದು. ನೋಡಿ ಒದೆ ಬೀಳುತ್ತೆ ಇವಾಗ ಸೌಂಡ್ ಕೊಟ್ರೆ. ಯಾಕೆ ಬರಲ್ಲ? ನೋಡಿ ಅಲ್ಲಿರೋ ಬಟನ್ಸ್ನೆಲ್ಲ ಒತ್ತಕೋಯ್ತು. ನಿಮ್ಮಮ್ಮ ಮ್ಯೂಟ್ ಮಾಡೋಳ್ಬಿಡು ಬರ್ದಂಗೆ. ಕರೆಕ್ಟಾಗಿ ಸೌತೆಕಾಯಿ ಬಂದು ಬೀಳ್ತು. ನಿನ್ಗೆ ಎಷ್ಟಂತ ತಗೊಂತಿನ್ನು ಅಂತ. ಅದಾ ನಾನೆಲ್ಲ ಇಲ್ಲಿ ಬಿತ್ತು ಅನ್ಕೊಂಡೆ. ತೊಳ್ಕೊಂತೀನಿ. ಅದೇ ಚಿಕನ್ ಪೀಸಾ ಮಟನ್ ಪೀಸ್ ಆಗಿದ್ರೆ ತೊಳ್ಕೊಂಡು ತಿಂತಿದ್ದೆ ತಾನೆ, ಇಲ್ಲ ತೊಳೆದ್ಬಿಟ್ಟು ಅವನಿಗಾರ ಕೊಡ್ತಿದ್ದೆ. ತಿನ್ಲ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಪಾತ್ರೆ ಬೆಳ್ಕೊಡ್ತೀನಿ ಅಂತ. ಇವಾಗ ಬೆಳ್ಕೊಡಿ ಅಂತ ಕೂತಿದ್ದಾರೆ, ವಿಧಿ ಇಲ್ಲ ಇವಾಗ ಬೆಳ್ಕೊಡೋಣ. ಅವರು ತಟ್ಟೆ ಸ್ಟ್ಯಾಂಡ್ ತೆಗ್ದೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸಂಡೇ ನಾವು ಎಲ್ಪಿಗೆ ಬರಬೇಕಾ? ಓಕೆ
ಓಕೆ ನೋಡೋಣ, ಆದರೆ ಟ್ರೈ ಮಾಡ್ತೀನಿ. 2 ಮಕ್ಕಳು ನೋಡ್ಕೊಂಡ್ರೆ ಸಾಕಲ್ವ ನಿಮಗೆ, ನೀವೇ ಮಾಡ್ಕೋಬೋದು. ಇಷ್ಟು ಪಾತ್ರೆ ಗುಡ್ಡ ಹಾಕಿದ್ದಾರೆ, ತೊಳ್ಕೊಡೋಣ. ನಿಮ್ಗೇನು ಅನ್ನಿಸ್ತಾ ಇಲ್ವ ಗಂಡನ ಕೆಲವು ಪಾತ್ರೆ ತೊಳಸ್ತಾ ಇದ್ರಲ್ಲ? ನನ್ನ ಲೈಫಲ್ಲೇ ಯಾವತ್ತೂ ತೊಳೆದಿರಲಿಲ್ಲ, ಮದುವೆಗೆ ಮುಂಚೆ. ಮದುವೆ ಆದ್ಮೇಲೆ ಅಭ್ಯಾಸ ಆಗ್ಬಿಟ್ಟೈತೆ. ಮದುವೆ ಮುಂಚೆ ನೀನು ತೊಳೆದಿಲ್ಲ ಅಂತ? ತೊಳೆದಿದ್ದೀನಿ, ಅಂದರೆ ಜಾಸ್ತಿ ತೊಳೆದಿದ್ದೀನಿ, ಜಾಸ್ತಿ ತೊಳೆದಿಲ್ಲ. ತೊಳೆದಿದ್ದೀಯಲ್ಲ ಇವಾಗ ಜಾಸ್ತಿ ತೊಳೆದಿದ್ದೀನಿ ಇವಾಗ. ಅಂದ್ರೆ ಯಾವಾಗ? ಡೈಲಿ ಅಲ್ಲ, ವಾರಕ್ಕೆ ಒಂದ್ಸಲ. ನಿಜ ಹೇಳು ಮೊದಲು, ಹೇಳು ನಿಜ ಹೇಳು. ಹುಷಾರಿಲ್ದ ಹೋದಾಗ ತೊಳೆದಿದ್ದೆ ಅಷ್ಟೇ, ಇವಾಗ ತೊಳಿತಾ ಇದ್ದೀನಿ. ಏನ್ ತೊಳೆಯೋದು ಬೇಡ, ನಾನು ತೊಳ್ಕೊತೀನಿ. ವಾವ್, ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಕೊಟ್ಟು ಮಾಡಾದ್ಮೇಲೆ ಮುಚ್ಕೊಂಡು ತೊಳಿ ಅಂತಾಳೆ ಗೈಸ್. ನಿಜ ಹೇಳು, ತೊಳಿಬೇಕು ತೊಳಿಬೇಡ ಅಂತಂದೆ ತಾನೆ ನಾನು. ಡೀಲ್ ಹತ್ರ ಹೇಳದ್ಮೇಲೆ ತೊಳಿಬೇಕು ಇವಾಗ. ನೋಡಿ ಗೈಸ್, ಏನಂದ್ರೆ ಫ್ರೆಂಡ್ಸ್ ವಿಡಿಯೋ ಕಟ್ ಆದ್ಮೇಲೆ ಇಲ್ಲ ನಾನು ಹೇಳಿಲ್ಲ, ಇವ್ರು ಈ ತರ ಹೇಳದ್ಮೇಲೆ ಮಾಡಿಸ್ಲೇಬೇಕು. ನೀನು ತೊಳಿ, ಬೇರೆ ಕೆಲಸ ಹೇಳಿ ನಾನು ಮಾಡ್ಕೊಡ್ತೀನಿ. ಅಡ್ಗೆ ಮಾಡ್ಲಾ? ಅಯ್ಯೋ ಸ್ವಾಮಿ, ಕಾಯಿ ಇಲ್ಲೆಲ್ಲ ಅಡ್ಗೆ ಮಾಡ್ತಾರೆ. ತರಕಾರಿ ಕೊಡ್ತೀನಿ ಬಿಡ್ಬೇಕಾರೆ. ತರಕಾರಿ ಏನ್ ಸಾಂಬಾರ್ ಮಾಡ್ತೀಯಾ? ಮೂಲಂಗಿ ಕಟ್ ಮಾಡ್ಕೊಡ್ತೀನಿ. ಬೇಡ, ಅದೆಷ್ಟು ಈಸಿ ಗೊತ್ತಾ? ಅರಿಬೇಕು, ಕಟ್ ಮಾಡ್ಬೇಕು. ಎಂತ ನಾನೇ ಮಾಡ್ಕೋತೀನಿ ಕಣಪ್ಪ, ಅಷ್ಟೊಂದು ಕಷ್ಟ ಆದ್ರೆ ನಾನೇ ಮಾಡ್ಕೋತೀನಿ. ಎಲ್ಪ್ ಕಷ್ಟ ಕೊಡಲ್ಲ ನಿಂಗೆ. ರುಬ್ಬದೇನಾರ ಐತಾ? ರುಬ್ಬದೈತೆ, ಕಲ್ಲಲ್ಲಿ ರುಬ್ಬಕಾರೆ ರುಬ್ಕೊಡಪ್ಪ ಅಂತ ಕೇಳೋರು ಹಳ್ಳಿ ಕಡೆ. ಇವಾಗ ಮಿಕ್ಸಿ ಇರೋದ್ರಿಂದ ಏನು ಚಿಂತೆ ಇಲ್ಲ, ನಾನೇ ರುಬ್ಕೋತೀನಿ. ಅದೇ ಹಾಕೋದು ರುಬ್ಬೋದು, ಗುರ್ರ ಅನ್ಸೋದು. ಇವಾಗ ನಾವು ಸಾಂಬಾರ್ ಮಾಡ್ತೀವಿ, ನೀವು ಬನ್ನಿ ನೋಡೋಣ. ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಫ್ರೆಂಡ್ಸ್, ನನಗೆ ತಗೊಂಡಿದ್ದು ತುಂಬಾ ಯೂಸ್ ಆಯ್ತು. ಇವತ್ತು ಅರ್ಜೆಂಟಾಗಿ ಮಾಡ್ಬೇಕಾಯ್ತು. ಲಿಂಕ್ ಕೇಳ್ತಾ ಇದ್ದೀರಲ್ವಾ, ಲಿಂಕ್ ಹಾಕ್ತಿಯಲ್ಲ, ಚೆನ್ನಾಗೈತೆ. 150 ರೂಪಾಯಿ ಪ್ರೈಸ್ ಅದರದು. ನಿಜವಾಗ್ ಬೀಟ್ರೋಟ್, ಇವತ್ತು ಬೀಟ್ರೋಟ್ ಪಲ್ಯ ಮತ್ತೆ ಚಪಾತಿ ಮಾಡಿದ್ದೆ. ಬೀಟ್ರೋಟ್ ಎಷ್ಟು ಚಂದ ನುಣ್ಣಗೆ ರುಬ್ಬಿತ್ತಂದ್ರೆ ಚೆನ್ನಾಗಿತ್ತು. ನನ್ಗೆ ಹಿಂಗ್ ತುರಿಬೇಕು ಅನ್ನೋ ಕಷ್ಟನೂ ಇರ್ಲಿಲ್ಲ, ಆಮೇಲೆ ಹಿಂಗ್ ಹೆಚ್ಚಬೇಕು ಅನ್ನೋ ಕಷ್ಟನೂ ಇರ್ಲಿಲ್ಲ. ಇದು ಯಾರ್ದಿಲ್ವಾ ಅನ್ಕೊಂಡೆ ನಾನು. ಅಂದ್ರೆ ತುರ್ದು ಮಾಡ್ತಾರೆ, ಕಟ್ಟು ಮಾಡ್ತಾರೆ. ತುಂಬಾ ಸಣ್ಣದಾಗಿ ಕಟ್ ಆಗಿತ್ತು, ಸಕ್ಕದಾಯ್ತು. ನನಗೆ ತುಂಬಾ ಇಷ್ಟ ಆಯ್ತು. 2 ಹಾಕಿ ಮಾಡಿದ್ದೆ, 2 ಒಂದೇ ಸಲ ಹಾಕಿ. ಅಂದ್ರೆ ಚಿಕ್ಕದು ಫ್ರೆಂಡ್ಸ್, ತುಂಬಾ ದೊಡ್ಡದಲ್ಲ. ಈರುಳ್ಳಿ ಮಾತ್ರ ನಮ್ಮ ಮಗ ಸೌಂಡು ನಮ್ಮ ಈರುಳ್ಳಿ ಮಾತ್ರ ಇಷ್ಟು ಒಪ್ಪದ್ದು ಕಟ್ ಮಾಡಿದ್ದೆ, ಸಕ್ಕದ ಬಂತು ಈರುಳ್ಳಿನೂ. ಹೊಸದಲ್ವಾ, ಚೆನ್ನಾಗಿರುತ್ತೆ. ಹೊಸದ್ರಲ್ಲೆಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಹಂಗೆ ಹಾಳಾಗುತ್ತೆ. ಅದೇನೆ ಹೊಸಲ್ ಮದ್ವೆ ಆದಾಗ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋದು, ಪ್ರೀತಿ ಮಾಡ್ದವು. ಅದೇ ಮಕ್ಳಾದ್ಮೇಲೆ ಎಂತದಿಲ್ಲ, ಮಕ್ಳನ್ನೇ ಜಾಸ್ತಿ ಪ್ರೀತಿ ಅಂದ್ರೆ ನೋಡಿ ಗೈಸ್. ಇವಳ ಮೇಲೆ ನನ್ನ ಪ್ರೀತಿ ಕಮ್ಮಿ ಆಗುತ್ತೆ, ನೀವು ಕಮೆಂಟ್ ಹಾಕಿ ಗೈಸ್. ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಆಗ್ತಾರೆ. ಕ್ಯೂಟ್ ಫ್ಯಾಮಿಲಿ, ಕ್ಯೂಟ್ ಪೇರು, ತುಂಬಾ ಚೆನ್ನಾಗಿದೆ ನಿಮ್ ಜೋಡಿ, ನೋಡಕ್ ಇಷ್ಟ ಆಗುತ್ತೆ. ಇವಳು ಮಾತ್ರ ಬೈತಾ ಇರ್ತಾಳೆ ನನಗೆ. ಅಂದ್ರೆ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಡ್ಯೂಟಿಗೆ ಹೋಗ್ಬೇಕಾ, ವಿಡಿಯೋದಲ್ಲಿ ಮಾತ್ರ ಫ್ರೆಂಡ್ಸ್, ಇನ್ ಬಾಕಿ ನನ್ನ ಪಾಡಕ್ಕೆ ನಾನು ಕೆಲಸ ಮಾಡಿ ಇಷ್ಟ ಆದ್ರೂ ಟೈಮ್ ಕೊಡ್ತೀನಲ್ಲ. ಆದ್ರೂ ಇವಳಿಗೆ ಈ ಟೈಮ್ ಸಾಕಾಗ್ತಿಲ್ವಂತೆ. ಏನ್ ಮಾಡೋಣ, ಇನ್ನೆಷ್ಟು ಟೈಮ್ ಕೊಡೋಣ. ನಿನ್ನೆ ಗೈಸ್ ವಿಡಿಯೋ ಮಾಡಿದೀವಿ 35 ನಿಮಿಷ ಆಗೈತೆ. ಅದನ್ನ ಕಟ್ ಮಾಡಿ 24 ನಿಮಿಷ ತಂದಿದ್ದಾಳೆ. ತುಂಬಾ ವಾದ ವಿಧ ಮಾಡ್ಕೊಂಡು ತುಂಬಾ ವಿಡಿಯೋ ಮಾಡ್ಕೊಬಿಟ್ಟಿದ್ದೆ ನೆನ್ನೆ. ಏನ್ ಅನ್ಕೊಂಡಿದ್ದೆ? ನೆನ್ನೆ ತುಂಬಾ ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನ ಕಟ್ ಮಾಡಿ 24 ನಿಮಿಷ ತಂದು ಹಾಕಿದ್ದಾಳೆ. ಸರಿ, ಓಕೆ, ಸಾಂಬಾರಿಗೆ ಹೆಲ್ಪ್ ಮಾಡ್ಕೊಡೋಣ. ನಾನು ಬರೀ ಮೂಲಂಗಿ ಸಾರು ಮಾಡೋಣ ಅಂತ ಅಂದರೆ ನಾವನಾದ್ರು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರೋದು. ನಾನು ಹಂಗಾದ್ರೆ ಮಾತ್ರ ತಿನ್ನೋದು ಅಂದ್ಬಿಟ್ಟು ಕ್ಯಾರೆಟು, ಬೀನೀಸು, ಗೆಡ್ಡೆಕೋಸು ಎಲ್ಲ ಹೆಚ್ಚಿದ್ರೆ. ಏನಂದ್ರೆ ಮುದ್ದು, ನಾನು ಹೇಳಿಲ್ಲ ಇದನ್ನ, ಗೆಡ್ಡೆಕೋಸು ರೌಂಡಿಗೆ ಹೆಚ್ಚು ಅಂತ. ಇದೇನೇ ಏನೋ ಅಂತಾರಲ್ಲ ಇದಕ್ಕೆ? ಮೂಲಂಗಿ ಕಣೆ. ಮೂಲಂಗಿ ಇಲ್ಲ ಕಣ್ರಿ, ಮೂಲಂಗಿ. ಹೌದಾ? ಹೌದಾ? ಯಾವ್ದು ದಪ್ಪ ಹೆಚ್ಚಬೇಕು ತರಕಾರಿ. ನೋಡಿ ಎಷ್ಟು ಸಣ್ಣಗೆ ಹೆಚ್ಚಿದ್ಯಾ. ದಪ್ಪ ಹೆಚ್ಚಬೇಕು ತರಕಾರಿ ಸಾರಿಗೆ, ಚೆನ್ನಾಗಿ ಬಾಯಿಗೆ ಸಿಗ್ಬೇಕು. ತಿನ್ನಲ್ಲ ಏನಿಲ್ಲ ಗೈಸ್ ಇವಳು, ದಪ್ಪ ಬೇಕಂತ ಹೇಳಿ. ನಾನು ಆಲೂಗಡ್ಡೆ ಮಾತ್ರ ಇಷ್ಟಪಡ್ತೀನಿ. ಅಲ್ಲಿ ಇಡ್ಕೊತ್ತು ಇಲ್ಲಿ ಇಡ್ಕೊತ್ತು ಅಂತ ಹೇಳಕ್ ಆಮೇಲೆ. ಇದು ಈ ಶರ್ಟ್ ನನ್ನ ನೋಡಕ್ ಬಂದಾಗ ಹಾಕೋ ಬಂದಿದ್ರು ಗೈಸ್. ಇದೇ ಶರ್ಟ್ ಇಂದ ಬಿದ್ದೋಗಿದೆ. ಇದೇ ಶರ್ಟ್ ಚೆನ್ನಾಗಿತ್ತು ಅವಾಗ, ಕೂದಲು ಎಲ್ಲ. ಇವಾಗ ಕೂದಲೇ ಎಲ್ಲ ಫ್ರೆಂಡ್. ಅವಾಗ ಎಷ್ಟು ಚೆನ್ನಾಗಿದ್ರು ಅಂದ್ರೆ, ಇವಾಗ್ಲೂ ಚೆನ್ನಾಗವ್ರೆ. ಏನಪ್ಪ ಅನ್ಸಿದೀನಿ, ಒಂದು ಚಿನ್ನ ಕೊಡ್ಸು, ಒಂದು ಒಡವೆ ಕೊಡ್ಸು, ಬಟ್ಟೆ ಕೊಡ್ಸು, ಸ್ಲಿಪ್ಪರ್ ಕೊಡ್ಸು ಅಂತ ಏನಯ್ಯೋ ಅನ್ಸೋದು. ಏನು ತಿನ್ನೋದು
ತಿನ್ನೋದುವೆ ಆ ಬರ್ಗರ್ ಕೊಡು ಪಿಜ್ಜಾ ಕೊಡ್ಸು ಅದಿದಂತ ಏನೂ ಕೇಳಿಲ್ಲ ನಾನು, ಅವ್ರಾಗ ಅವರೇ ಕೊಡ್ಸೋದು. ಸೋಫಾ ಮೇಲಿಂದ ಕೆಳಗೆ ಬಿದ್ದುಬಿಟ್ಟೆ ಗೈಸ್, ಅದಕ್ಕೆ ತಲೆಗೆಟ್ಟಾಯ್ತು ಅಂತ ಸಿಕ್ಕತ್ತಾವ ನಾವು ನೀನು ಎಲ್ಲಿಗೆ ಏಟಾಯ್ತು ಅಲ್ಲಿಗೆ ಕಾಳು ಮಗನೆ. ಇಡು ಅಲ್ಲಿಗೆ ಇಡು, ನೋವು ಕಮ್ಮಿ ಆಗುತ್ತೆ. ಬರಲ್ಲ. ಜೋರಾಗಿ ಬಿದ್ದುಬಿಟ್ಟೆ, ಏಟಾಗ್ಬಿಟ್ಟು ಅಳ್ತಾ ಇದ್ದ. ಇಲ್ಲ ನಾನು ಇಕ್ಲಾ ತಿನ್ನೋದಲ್ಲ ಅದು, ಅಲ್ಲಿ ತಲೆಗಿಡ್ಕೊ, ತಲೆಗಿಡ್ಕೊ ಕಲ್ಲು ತಲೆಗಿಡ್ಕೊ, ನೋವು ಹೋಗುತ್ತೆ. ಊತ ಏನಾಗಿಲ್ಲ. ಖುಷಿ ಪಾಪಗೆ ಐಸಲ್ಲಿ ಕೊಟ್ಟಿದ್ದೀನಿ. ಸೌತೆಕಾಯಿ ಅದು ಟೈಮ್ ಆಗುತ್ತೆ. ಪಾತ್ರೆ ಗೀತೆ ತೊಳೆಯಲ್ಲ, ಸಾಂಬಾರು ಬಂದು ಮಾಡ್ತೀನಿ. ತಿನ್ನಂಕಲ್ಲ ಕೊಟ್ಟರು ಕೊಡು, ಬಿಸಾಕಲ್ವಾ ಮಕ್ಕಳು ಗಾಯ್ಸ್ ಹೇಳಿ ಮಾತುಗಳು ಕೇಳಲ್ಲ. ಇದಕ್ಕೆ ಕೊಡೋ ಬೆಲೆ ನಮಗೆ ಬಾಯಿ ಮಾತಿ ಕೊಡಲ್ಲ. ಬಿಸಾಕಲ್ಲಿ ಬಿಸಾಕಲ್ವಾ ನೋಡಿ ಗೈಸ್, ಹಂಗೆ ಅಂತಿದ್ದಂಗೆ ತಲೆಗಿಡ್ಕೊಳಕ್ಕೆ ಹೋಯ್ತವನೇ. ಹಂಗಾದ್ರೆ ತಲೆಗಿಡ್ಕೊಂಡು ಇವನು ಬಟ್ಟೆ ಬಿಸಾಕೊಂಡು ನೀನು ಡ್ಯಾನ್ಸ್ ಮಾಡಿದ್ವ ಗಳಿಕೆ ನಡಿ. ಹಾಂ ನೋಡಿ ಬಿಸಾಕ್ತಾ ಇದ್ದಾನೆ ಇವರು. ಅದನ್ನ ಬಿಸಾಕು, ಬಿಸಾಕು. ಖುಷಿ ಹೋಗಿ ಮಗನ, ಅಮ್ಮ ಕರಿತಾವಳೆ. ಚಾಕಿ ಸಾಕು, ಹೋಗು. ನೋಡಿ ಗೈಸ್, ಸಾಂಬಾರಿಗೆ ತೆಂಗಿನಕಾಯಿ, ಕಡಲೆ, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಮನೆ ಊರಿಂದ ಕೊಟ್ಟು ಕಳಿಸಿರೋ ಸಾಂಬಾರು ಪೌಡ್ರ್ ಇದು. ಸ್ವಲ್ಪ ಖಾರ ಪುಡಿ ಹಾಕೋಕೆ ಹೇಳಿದ್ದಾರೆ, ಖಾರ ಇದೆ ಅಂತ ಜಾಸ್ತಿ. ಹಿಂಗೆ ಹಾಕೋಕೆ ಜಾಸ್ತಿ ಬಿದ್ದು ತಿನ್ನೋಕ್ಕಾಗಲ್ಲ. ಇದು ಅಷ್ಟೇ ಸ್ಪೈಸಿ ಸಾಂಬಾರು ಪೌಡ್ರ್ MTRದು. ಇದನ್ನು ಒಂದು ಸ್ಪೂನ್ ಹಾಕ್ತೀವಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಒಂದು ಸ್ಪೂನ್ಗಿಂತ ಜಾಸ್ತಿ ಹಾಕಿದ್ರು. ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಬಿದ್ರೆ ಖಾರ ರೆಡಿ. ತರಕಾರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇದ್ರ ಜೊತೆಗೆ ಹಾಕೋಕ್ಕೆ, ಇದ್ರ ಜೊತೆಗೆ ಒಂದು ಟೊಮೆಟೊ ಹಣ್ಣು ಹಾಕೊಂಡಿದ್ದೀನಿ. ಇವಾಗ ರುಬ್ಕೊಳ್ಳೋಣ. ಸೊ ಫೈನಲಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ಬೇಕು ಗೊತ್ತಿಲ್ಲ. ನಮ್ಮ ನವಿ ಬಟ್ಟೆ ಒಣಗಾಕ್ತಿದ್ದಾರೆ ಆಚೆ ಕಡೆ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ ನವ್ಯಮ್ಮ? ನೆಕ್ಸ್ಟ್ ಏನು ಮಾಡಬೇಕು? ತರಕಾರಿ ಹಾಕಿ ಖಾರ ಹಾಕ್ಬಿಟ್ಟು ಬೇಯಿಸೋದು ಅಷ್ಟೇನಾ? ಒಂದೇ ಸಲ? ಒಗ್ಗರಣೆಗೆ ಏನು ಹಾಕ್ಬೇಕು? ಒಟ್ಟಿನ ಎಲ್ಲ ಒಂದಕ್ಕೆ ಕುಕ್ಕರ್ಗೆ ಹಾಕಿ ಕುಗ್ಸಿ ಅಂದವ್ರೆ ಅಷ್ಟೇ. ಈರುಳ್ಳಿ ಹಾಕ್ಬೇಕಾ ಸಾಂಬಾರಿಗೆ? ಗೊತ್ತಿಲ್ಲ ಹೆಂಗೆ ಆಡಿಸ್ತಾಳೆ ನೋಡಿ ಗೈಸ್. ನೋಡಿ ನಾನು ಎತ್ಕೊಡ್ತೀನಿ ಅಂತ ಇವಾಗ ಇಷ್ಟ ತನಕ ಹೋಗಿಲ್ಲ ಗೈಸ್. ಇವಾಗ ಓಡೋಗಿದ್ದಾನೆ. ಕೊನೆಯಲ್ಲಿ ಒಂದಿನ ಕೊಡ್ತೀನಿ ಅಂತ ನೋಡ್ಬೋತವನೆ. ಆ ಶರ್ಟ್ ಇಷ್ಟ ಇಲ್ಲ ಅಂತ ಇವನಿಗೆ. ನೋಡಿ ಬರ್ತಾನೆ, ಇವಾಗ ಕೇಳಿಸ್ತೀನಿ. ಎತ್ಕೊಟ್ಟಾ? ಏನು ಮಗನೇ ಶರ್ಟು ನಿಂಗೆ ಇಷ್ಟ ಇಲ್ವಾ? ಬೇಡವಾ ಈ ಶರ್ಟು? ಚೆನ್ನಾಗೈತಲ್ಲ ಮಗನೇ. ಸೂಪರ್ ಇಲ್ವಾ ಎಂತ ಅಂತೀರ? ಸೂಪರ್ ಇಲ್ವಂತೆ, ಅದಕ್ಕೆ ಶರ್ಟ್ ಬೇಡವಂತೆ. ಸಾಂಬಾರಿಗೆಲ್ಲ ಇಟ್ಟಾಯ್ತು ಗೈಸ್. ಇವಾಗ ಸಾಂಬಾರು ಹಾಕ್ತಾಯಿದೆ. ಇಷ್ಟು ಟೊಮೊಟೊ ಹಾಕ್ಬೇಕು, ಈರುಳ್ಳಿ ಹಾಕ್ಬೇಕಲ್ವಾ? ಈರುಳ್ಳಿ ಬೇಡವಾ? ಅಷ್ಟೇ. ಇಷ್ಟಕ್ಕೆ ಏನು ದೊಡ್ಡದಾಗಿ ದೊಡ್ಡ ಕೆಲಸ ಅನ್ನಂಗೆ. ತಿನ್ನು ಮಗನೇ, ನೀನು ತಿನ್ನು. ಮುಗೀತು ನನ್ನ ಕೆಲಸ. ಸಾಂಬಾರ್ಗೆ ಅದೊಂದು ಚಾಕ್ಬಿಟ್ಟು ಏಯ್ ಡುಮಿ. ಸೊ ಇವಾಗ ಇದನ್ನು ಕೂಗಿಸ್ಬಿಟ್ರೆ ಆಮೇಲೆ ಒಗ್ಗರಣೆ ಹಾಕಿದ್ರೆ ಮುಗೀತು ನನ್ನ ಕೆಲಸ. ಪಟಾಪಟ ಅಂತ. ನೆಕ್ಸ್ಟು ಅದೇನು ತರಿಸ್ಕೊಂಡಿದ್ದಾಳೆ ಗೊತ್ತಾಗಿಲ್ಲ ಗೈಸ್. ಮಾಡಲ್ಲ, ಏನಿಲ್ಲ ವರ್ಕೌಟ್. ತೋರಿಸು, ಒಂದೇ ಒಂದಿನ ತೋರಿಸು. ವಿಡಿಯೋದಲ್ಲಿ ಮಾಡಿರೋದು ನೀನು. ನಾವು ನಂಬಿಕೆ ಬರುತ್ತೆ. ಹೇಳೋದು ಹೇಳು ಮಧ್ಯಾಹ್ನ ಅದಕ್ಕೆ ತೋರಿಸಲ್ವಾ? ಇದು ಓಳು ಗೈಸ್. ಇದು ವಾರದಲ್ಲಿ ಎಷ್ಟು ದಿನ ಮಾಡ್ತೀಯಾ? ಯಾವತ್ತು ತೋರಿಸಿದೀನಿ ಅವ್ರಿಗೆ? ನಾನು ತೋರಿಸಿಲ್ಲ ಇದನ್ನ. ಮಾಡ್ತೀಯಾ? ಇದನ್ನು ತೋರಿಸಿಲ್ಲ, ಅದನ್ನು ತೋರಿಸಿಲ್ಲ. ಸರಿ, ಒಂದ್ಸಲ ಟ್ರೈ ಮಾಡಿ. ಹೋಗ ವಿಡಿಯೋದಲ್ಲಿ ಟ್ರೈ ಮಾಡಿ. ಹೆಂಗೆ ಮಾಡ್ತೀಯ? ವಿಡಿಯೋದಲ್ಲೆಲ್ಲ ತೋರಿಸಲ್ಲ. ಅದು ಎಷ್ಟು ಗೊತ್ತಾ ಗೈಸ್? 3 kg ಐತೆ. ಎತ್ತಕ್ಕಾಗಲ್ಲ ಫ್ರೆಂಡ್ಸ್ ನನ್ನ ಕೈಲಿ. ಅದನ್ನ ಅದು ನನಗೆ ಒಂಥರ ಸಣ್ಣ ಮಕ್ಳಿಗೆ, ನಂಗೆ ಒಂದು ಎಂತದಿಲ್ಲ. ಸಣ್ಣ ಮಕ್ಳಿಗೆ ಏನಿಲ್ಲ, ಹಿಂಗೆ ಹಿಡ್ಕೊಂಡು ಕೂತ್ಕೊಂಡು ಹಿಂಗೆ ಅಂದ್ರೆ ನೋವು ಬರುತ್ತೆ ಫ್ರೆಂಡ್ಸ್. ನನಗದು ತುಂಬಾನೇ ನೋವು ಬರುತ್ತೆ ನನಗೆ. ಇವ್ರಿಗದು ಈಸಿ, ನನಗೆ ಕಷ್ಟ. ಬಟ್ ಅದು ಕಬ್ಬುಣ ಅಲ್ಲ ಇದು.
ಫೈಬರ್ ಅನಿಸುತ್ತೆ, ಅಷ್ಟು ವೆಯ್ಟ್ ಇಲ್ಲ. ನನಗೆ ವೆಯ್ಟ್ ಇಲ್ಲ, ಇವ್ರಿಗೆ ವೆಯ್ಟ್ ಅನಿಸುತ್ತೆ. 3 kg ಇದು, 3 kg, ಅದು 3 kg, 6 kg. ನೀನು ಕೊಟ್ಟ ಮಾಡೋದು 10 ಸಲನಾ? 30 ಸಲ ಮಾಡ್ತೀನಿ. ಚಾಲೆಂಜಾ? 30 ಸಲ ಮಾಡಬೇಕು ನಾನು ಹೇಳ್ದಂಗೆನೇ. ಆಯ್ತು ಮಾಡೆ. ಏನಾದ್ರು ನೋವು ಮುದ್ದು ಮಾಡ್ಬಿಟ್ಟು ಮಾಡೆ. ಇವಾಗ ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ. ವಿಡಿಯೋಗೆ ನೆಕ್ಸ್ಟ್ ವಿಡಿಯೋ ಕಂಟೆಂಟ್ ಅದು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಏನಾರು ಬಿಡಬೇಕು, ಹಿಂಗೆ ನಿಧಾನಕ್ಕೆ ಮಾಡಬೇಕು. ಅವೆಲ್ಲ ನಾವು ಮಾಡಿಬಿಟ್ಟಿರೋದು ಬರ. ಆಯ್ತು ನೋಡೋಣ. ಇವಳು ನನಗೆ ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲೆ. ಸೊ ಸಾಂಬಾರು ಮುಚ್ಚಿಬಿಟ್ಟು ಉಪ್ಪು ಹಾಕಿಲ್ಲ. ಉಪ್ಪು ಹಾಕ್ಬೇಕು ಇವಾಗ, ಆಮೇಲೆ ಒಂಚೂರು ಉಪ್ಪು ಹಾಕ್ಬೇಕು. MTR ಅಲ್ಲಿ ಉಪ್ಪಿರುತ್ತೆ. ಉಪ್ಪು ಹಾಕಿ ತರಕಾರಿ ಸಾರು. ಯಾಕೆಂದರೆ MTR ಮಸಾಲ. ಬಟ್ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ MTR ಮಸಾಲ ಹಾಕೋದ್ರಿಂದ. ತರಕಾರಿ ಸಾಂಬಾರಿಗೆ ನೀವು ಟ್ರೈ ಮಾಡಿ ಗೈಸ್ ಇದನ್ನು. ಸೊ ನೋಡಿ ಇವಾಗೆಲ್ಲ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಿರ್ಲಿಲ್ಲ ನಾನು ಈರುಳ್ಳಿ ಹಾಕೊಂಡಿದ್ದೀನಿ. ಟೊಮೊಟೊ ಹಾಕಿ ಉಪ್ಪು ಹಾಕ್ಬಿಟ್ಟು ಇವಾಗ ಮುಚ್ತಾ ಇದ್ದೀನಿ. ಜಸ್ಟ್ ಒಂದು 4ರಿಂದ 5 ವಿಷಲ್ ಕೂಗ್ಸಿದ್ರೆ ನೋಡಿ ಇದನ್ನು ಹೆಂಗೆ ಸುಟ್ಟಾಕಿದ್ದಾಳೆ ಅಂತವ. ಇದು ವಿಷಲ್ದು ಮೇಲ್ಗಡೆ. ನನಗಂತೂ ನೆನಪಿಲ್ಲ. ನಾನಂತೂ ನೀವೇನೆ ಅಲ್ಲೇ ಮೇಲೆ ಇಟ್ಬಿಟ್ಟು ಬಂದಿದ್ರು ಫ್ರೆಂಡ್ಸ್, ಯಾವಾಗಲೂ ದೋಸೆ ಹೋಗ್ಬೇಕಾರೆ. ಹೌದಾ? ಬಿಡಿ, ತೊಂದರೆ ಆಯ್ತು. ಹೊಸದು ಯಾಕೆ ಹಂಗೆ ಆಡ್ತೀರಾ? ನೀವು ಹೇಳಿದ್ದೆಲ್ಲ. ಸೊ ಇವಾಗ 4 ವಿಷಲ್ ಕೂಗಿಸ್ಬಿಟ್ಟು ರೈಸಿಗೆ ನಾವೇ ಇಡಬೇಕಂತೆ. ತೊಳ್ಕೊಟ್ಟಿದ್ದಾರೆ. ಮನೆ ತಾವಿದ್ರೆ ಕೆಲಸಗಳು ಕೊಡ್ತಾ ಇರ್ತಾರೆ, ಏನು ಮಾಡೋಕ್ಕಲ್ಲ, ಮಾಡೋಣ. ಪಾಪ ಹೆಂಡ್ತಿ ಒಬ್ಬಳೇ ಇರೋದು. ಫೈನಲಿ ಸಾಂಬಾರು ವಿಷಲ್ ಕೂಗ್ತಾ ಇದೆ. ರೆಡಿ ಆಯಿತು ಸಾಂಬಾರು. ಏನು ಗೊತ್ತಾ ಗೈಸ್, ನಮ್ಮನೆಯವರು ನಾನು ಹೇಳಿದೆ ಫಸ್ಟೇನೆ, ಕಾಯಿಲಲ್ಲೇ ಸಾರು ಮಾಡೋರು ಇವರು, ಯಾವತ್ತೂ ಸರಿ ಮಾಡಲ್ಲ ಸಾರ ಅಂತ ಅಂದ್ಬಿಟ್ಟು ಹೊರ್ಗಡೆ ನಿಂತ್ಕೊಂಡು ಹೇಳಿದ್ದೀನಿ. ಅದು ವೀಡಿಯೋದಲ್ಲೂ ಇದೆ, ಆದರೆ ಇವ್ರ ವಾಯ್ಸ್ ಜೋರ ಬಂದ್ಬಿಟ್ಟಿದೆ. ನಾನು ಬೇಳೆ ಹಾಕಬೇಕು ಅನ್ನೋದನ್ನು ಒಂಚೂರು ಕಡಿಮೆ ನಿಧಾನಕ್ಕೆ ಹೇಳಿದ್ದೀನಿ. ಏನಿಲ್ಲ, ಬೇಳೆ ಹಾಕಬೇಕು, ತರಕಾರಿ ಹಾಕಬೇಕು ಅನ್ನೋದನ್ನ ನಿಮಗೆ ಹಿಂದೆ ಹೋಗಿ ನೋಡೋದ್ರೆ ನೋಡಿ. ನಮ್ಮನವರು ಬೇಳೆ ಹಾಕ್ಲಲ್ಲೇ ಸಾರು ಮಾಡಿದಾರೆ, ತರಕಾರಿ ಸಾರ. ನೀನು ಹೇಳೇ ಇಲ್ಲ ಮುದ್ದು ಅಂತಾರೆ. ಯಾರಪ್ಪ ಬೇಳೆ ಹಾಕ್ಲಿಲ್ಲ ತರಕಾರಿ ಸಾರು ಮಾಡ್ತಾರೆ? ಒಂಚೂರು ಬೇಳೆ ಇಲ್ಲ, ಬರೀ ತರಕಾರಿ ಸಾರು, ತರಕಾರಿ ಬರೀ ನೀರು, ತರಕಾರಿ ನೀರು. ಚೆನ್ನಾಗಿರೋದು ಬೇಳೆ ಹಾಕಿದ್ರೆ. ಏನ್ ನಾನು ಊರಲ್ಲಿದ್ದಾಗ ಸಾರು ಮಾಡಿದ್ರಿ ನೀವು? ಚಿಕನ್ ಸಾರು. ಚಿಕನ್ ಸಾರಾ? ಅಂದ್ರೆ ಏಳಿಸ್ಕೊಂಡು ಮಾಡಿದ್ದೆ. ನಂಗೆ ಹೇಳಿದೀನಿ ಕಾಯಿ ಹಾಕ್ಬೇಕು ಅಂತೇನೋ. ಹಾಕಿಲ್ಲ. ಆ ಟೈಮಲ್ಲಿ ನಾನು ಮಾತಾಡಿದ್ದೀನಿ, ನನಗೆ ಕೇಳಿಸಿಲ್ಲ. ಸಪರೇಟ್ ಬೇಯಿಸ್ಬಿಟ್ಟು ಹಾಕ್ಲಾ? ಬೇಡ, ತಿನ್ನ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ಏನ್ ಮಾಡಕ್ಕಾಗಲ್ಲ. ಚೆನ್ನಾಗಿರುತ್ತೆ ಒಂಥರ ಬೇಳೆ ಇಲ್ದಲ್ಲ ಸಾರು ಇದು, ತರಕಾರಿ ಸಾರು. ಅಂದ್ರೆ ಗಟ್ಟಿ ಇಲ್ಲ, ಅಷ್ಟೇ ತೆಳುವ ಇದೆ. ಶಿಕ್ಷೆ ನಾನ ತಪ್ಪು ಮಾಡಿರೋದು ನೀನು. ಸೂಪರ್ ಫ್ಯಾಂಟಾಸ್ಟಿಕ್. ಬೇಕಾದ್ರೆ ನೋಡಿ ಸಂಜೆ ಇಲ್ಲ ನಾಳೆ ಇಷ್ಟೊತ್ತಿಗೆ ಖಾಲಿ ಆಗೋಗುತ್ತೆ. ಅಷ್ಟು ಚೆನ್ನಾಗೈತೆ. ಅಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ಖಾಲಿ ಆಗ್ಬೇಕಾಗಿರೋದು ನಾಳೆ ಬೆಳಗ್ಗೆ ಖಾಲಿ ಆಗುತ್ತೆ ಅಂದ್ರೆ ನೀವೇನೇ ಲೆಕ್ಕ ಹಾಕೊಳ್ಳಿ. ಬಿಡು ಪಾಪ, ಹೊಡೆದೋಗ್ಬಿಡುತ್ತೆ. ನನಗಂತೂ ತುಂಬಾ ನಗುಬೋದೈತೆ. ನೀನು ಹೇಳೇ ಇಲ್ಲ ಮುದ್ದು ಅಂತ ನನಗೆ ವಾದ ಮಾಡ್ತಾ ಇದ್ದಾರೆ. ಬೇಕಾದ್ರೆ ನೀವು ಅವಳು ಹೇಳ್ತಾಳೆ, ಈಚೆ ಹೊರಗಡೆ ನಿಂತ್ಕೊಂಡು ಹೇಳ್ತಿದ್ದಾಳೆ ಗೈಸ್ ಬೇಳೆ ಹಾಕೋಕೆ ಅನ್ನೋದು. ಅದು ನಿಜವಾಗ್ಲೂ ನಿಮ್ಗೂ ಕೇಳಿಸಲ್ಲ, ನನಗೂ ಕೇಳಿಸಲ್ಲ. ಅಂದ್ರೆ ಇವ್ರಿಗೆ ಕೇಳಿಸುತ್ತೆ, ನಿಮಗೆ ಕೇಳಿಸಲ್ಲ. ಎತ್ಕೊಳ್ರಣ್ಣ. ಇಲ್ಲ, ಆ ಟೈಮಲ್ಲಿ ನಾನು ಮಾತಾಡಿದ್ದೀನಿ, ನನಗೆ ಕೇಳಿಸಿಲ್ಲ. ಇವ್ರು ಏನಾಗ್ಬೇಕು ಅಂತ ನನಗೆ ಏನಂತ ಕೇಳಿದ್ರು ತಾನೆ, ಅದು ಹೇಳೋ ಗಂಟೆ ಸುಮ್ಮನೆ ಇರ್ಬೇಕು. ಯಾಕೆ ಮಾತಾಡಿದ್ರೆ ಆ ಮಾತಾಡ್ಬೇಕು ನಾನು ಹೇಳಿದೀನಿ. ಏನಿಲ್ಲ, ಬೇಳೆ ಮತ್ತೆ ತರಕಾರಿ ಅಂತ ಹೇಳಿದೀನಿ. ಅದು ನಿಧಾನ ಕೇಳಿಸಿರುತ್ತೆ ಅಷ್ಟೇ ನಿಮಗೆ. ನಂಗಂತೂ ನಿಜವಾಗ್ಲೂ ಎಸಿದಾಗ ಅಲ್ಲ, ನಾನು ಊರಲ್ಲಿದ್ದಾಗಲೂ ಅಷ್ಟೇ ಕಾಯಿ ಹಾಕ್ಲಲ್ಲೇ ಸಾರು ಮಾಡಿದರೆ ಅದು ಚೆನ್ನಾಗೇ ಇಲ್ವಂತೆ. ಇನ್ನೇನ್ ಮಾಡೋದು, ತಿನ್ನೋದ್ಬಿಟ್ಟು ತಿಂದ್ರಂತೆ ಅಲ್ವೇನ್ರಿ? ಸೊ ಇವಾಗಲೂ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ತಿಂತೀವಿ. ಸೊ ಓಕೆ ಗೈಸ್, ಎಂಡ್ ಮಾಡ್ತಾ ಇದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಬಾಯ್ ಬಾಯ್. ಕ್ಯೂಟಿ ಪಾಯ್.